ಸಾಹಿತ್ಯ ಭೂಷಣ ಇನ್ನಿಲ್ಲ. ಕನ್ನಡ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ. ಕನ್ನಡದ ಹೆಮ್ಮೆಯ ಸಾಹಿತಿ ಡಾಕ್ಟರ್ ನಾಗಭೂಷಣ್ ನಮ್ಮನ್ನ ಅಗಲಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಅವರು ಬುಧವಾರ ರಾತ್ರಿ ನಿಧನರಾಗಿದ್ದು ಅಪಾರ ಸಾಹಿತ್ಯಾಭಿಮಾನಿಗಳನ್ನ ಅಗಲಿದ್ದಾರೆ. ಅವರ ಸಾವು ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವನ್ನ ತಂದಿದೆ. ಇಂಥ ಶ್ರೇಷ್ಠ ಸಾಹಿತಿ ಚಿಂತಕರ ಜೀವನದ ಮತ್ತಷ್ಟು ಮಾಹಿತಿ ಇಲ್ಲಿದೆ. ಗಾಂಧೀಜಿಯವರ ಬಾಲ್ಯ ಜೀವನದಿಂದ ಹಿಡಿದು ಅವರ ವಿದ್ಯಾಭ್ಯಾಸ, ಹೋರಾಟ, ಸ್ವಾತಂತ್ರ್ಯ ಚಳುವಳಿ ಸೇರಿದಂತೆ ಅವರ ಬದುಕಿನ ಎಲ್ಲಾ ಪ್ರಮುಖ ಘಟನಾವಳಿಗಳನ್ನ ಒಳಗೊಂಡ ಸಮಗ್ರ ಕೃತಿ ಎಂದ್ರೆ ಅದು ಗಾಂಧಿ ಕಥನ ಕೃತಿ. ಇಂತಹ ಮಹಾನ್ ಕೃತಿಯನ್ನು ರಚಿಸಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾದ ಸಾಹಿತಿ ಡಿ.ಎಸ್. ನಾಗಭೂಷಣ್. ಇಂತಹ ಮಹಾನ್ ಸಾಹಿತಿ ಭಾರತ ಲೋಕಕ್ಕೆ ತೆರಳಿರುವುದು ಅವರ ಕುಟುಂಬ, ಬಂಧು ಬಾಂಧವರು ಹಾಗೂ ಅಭಿಮಾನಿಗಳಿಗೆ ಅತೀವ ದುಃಖ ಉಂಟು ಮಾಡಿದೆ. ಡಿ.ಎಸ್. ನಾಗಭೂಷಣ್ ಅವರು ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ತಿಮ್ಮಸಂದ್ರದವರು. ಸದ್ಯ ಶಿವಮೊಗ್ಗ ವಿನೋಬ ನಗರದ ಕಲ್ಲಹಳ್ಳಿಯಲ್ಲಿ ನೆಲೆಸಿದ್ದರು. ಗಣಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದ ಅವರು ದೆಹಲಿ ಆಕಾಶವಾಣಿಯಲ್ಲಿ ಕನ್ನಡ ವಾರ್ತಾ ವಾಚಕರಾಗಿ 1975ರಿಂದ 1981ರವರೆಗೆ ಸೇವೆ ಸಲ್ಲಿಸಿದ್ದರು. ಆನಂತರದಲ್ಲಿ ಸಹಾಯಕ ನಿಲಯ ನಿರ್ದೇಶಕರಾಗಿ 7 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದರು. 2005ರಲ್ಲಿ ವೃತ್ತಿಯಿಂದ ಸ್ವಯಂ ನಿವೃತ್ತಿ ಪಡೆದ ಅವರು ಓದು ಬರವಣಿಗೆಯನ್ನ ಹವ್ಯಾಸವಾಗಿಸಿಕೊಂಡಿದ್ದರು. ಕನ್ನಡದ ಓದುಗರಿಗೆ ಕುವೆಂಪು, ಮಾಸ್ತಿ, ಕಾರಂತ, ತೇಜಸ್ವಿ, ಅನಂತಮೂರ್ತಿ, ಲಂಕೇಶರೊಂದಿಗೆ ಗಾಂಧಿ, ಲೋಹಿಯಾ, ಜೆಪಿ ಮತ್ತು ಅಂಬೇಡ್ಕರ್ ಅವರನ್ನಲ್ಲದೆ ರಮಣ ಮಹರ್ಷಿಗಳನ್ನೂ ಪರಿಚಯಿಸಿರುವ ಹಿರಿಯ ಲೇಖಕ ಅಂದ್ರೆ ಅದು ಡಿ.ಎಸ್. ನಾಗಭೂಷಣ್. ಸ್ವಯಂ ನಿವೃತ್ತಿಯ ನಂತರ ಕೃಷಿಯಲ್ಲಿ ತೊಡಗಿಕೊಂಡಿದ್ದ ಅವರು ಹಲವಾರು ಪುಸ್ತಕಗಳನ್ನು ರಚಿಸಿದ್ದಾರೆ. ಇವರು ಬರೆದಿರೋ ಗಾಂಧಿ ಕಥನ ಕೃತಿ ಸುಮಾರು 20 ಮರುಮುದ್ರಣಗಳನ್ನ ಕಂಡಿದೆ. 21,000ಕ್ಕೂ ಅಧಿಕ ಕೃತಿಗಳು ಮಾರಾಟವಾಗಿವೆ. ಸಾವಿರಾರು ಜನರು ಈ ಕೃತಿಯನ್ನ ಓದಿ ಗಾಂಧೀಜಿ ಅವರನ್ನ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿಯೇ ಇಂತಹ ಶ್ರೇಷ್ಠ ಕೃತಿಗೆ 2021ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಗಾಂಧಿ ಕಥನ ಕೃತಿಯ ಜೊತೆಗೆ ಹಲವಾರು ಕೃತಿಗಳನ್ನ ನಾಗಭೂಷಣ್ ರಚಿಸಿದ್ದಾರೆ. ಸಾಹಿತ್ಯ ವಿಮರ್ಶೆಗಳ ಸಂಗ್ರಹವಾದ ರೂಪಗಳನ್ನು ದಾಟಿ, ಸಾಹಿತ್ಯಿಕ ಸಾಂಸ್ಕೃತಿಕ ಟಿಪ್ಪಣಿಯಾದ ನೀರೆಲ್ಲವೂ ತೀರ್ಥ, ಸಮಾಜವಾದದ ಪರಿಚಯ ಮತ್ತು ವಿಶ್ಲೇಷಣೆಯ ಕುರಿತಾದ ಲೋಹಿಯಾ ಸಮಾಜವಾದ ದರ್ಶನ, ಸಮಾಜವಾದಿ ವಿಚಾರ ವೈವಿಧ್ಯ ಕೃತಿಯಾದ
ಮರಳಿ ಬರಲಿದೆ ಸಮಾಜವಾದ. ಸಮಾಜವಾದಿ ಸಂಕಥನಗಳಲ್ಲಿ ಒಂದಾದ ವಸಿಷ್ಠರು ಮತ್ತು ವಾಲ್ಮೀಕಿಯರು, ಲೋಹಿಯಾ, ಗಾಂಧಿ, ಅಂಬೇಡ್ಕರ್, ಮಾರ್ಕ್ಸ್ ಚಿಂತನೆಗಳ ಕುರಿತಾದ ಲೋಹಿಯಾ ಜೊತೆಯಲ್ಲಿ ಇವರ ಪ್ರಮುಖ ಕೃತಿಗಳಾಗಿವೆ. ಡಿ.ಎಸ್. ನಾಗಭೂಷಣ್ ಅವರ ನೇತೃತ್ವದಲ್ಲಿ ಆರಂಭವಾಗಿರುವ ಲೋಹಿಯಾ ಜನಶತಾಬ್ದಿ ಪ್ರತಿಷ್ಠಾನವು ದಶಮಾನೋತ್ಸವದ ಸಂಭ್ರಮದಲ್ಲಿದೆ. ಈ ಪ್ರತಿಷ್ಠಾನದ ಮೂಲಕ ಪ್ರತಿ ವರ್ಷ ನಿರಂತರವಾಗಿ ಸಮಾಜವಾದಿ ಅಧ್ಯಯನ ಶಿಬಿರ ಆಯೋಜನೆ ಮಾಡಲಾಗ್ತಾ ಇದೆ. ಡಿ.ಎಸ್. ನಾಗಭೂಷಣ್ ಅವರ ಸಂಪಾದಕತ್ವದಲ್ಲಿ ಬರುತ್ತಿರುವ ಹೊಸ ಮನುಷ್ಯ ಮಾಸಪತ್ರಿಕೆಯೂ ಸಹ 10 ವರ್ಷ ಪೂರೈಸುತ್ತಿದೆ. ತಮ್ಮ ಬರವಣಿಗೆ ಚಿಂತನೆಗಳ ಮೂಲಕವೇ ಸಮಾಜದ ಬದಲಾವಣೆಗೆ ಚಡಪಡಿಸುತ್ತಿದ್ದ ಜೀವ ನಮ್ಮನ್ನಗಲಿದೆ. ಆದರೂ ಅವರ ಕೃತಿಗಳು, ವಿಮರ್ಶೆಗಳು ಹಾಗೂ ಚಿಂತನೆಗಳ ಮೂಲಕ ಸದಾ ಜೀವಂತವಾಗಿದ್ದಾರೆ. ಮುಂಬರುವ ಅದೆಷ್ಟೋ ಸಾಹಿತಿಗಳಿಗೆ ಆದರ್ಶವಾಗಿ ಜೀವಿಸಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಮೀಡಿಯಂ 24x7. ನೇರ ನುಡಿಯ ಲೇಖಕ ಡಾಕ್ಟರ್ ಡಿ.ಎಸ್. ನಾಗಭೂಷಣ್ ಅವರು ರೂಪಗಳನ್ನು ದಾಟಿ ವಿಧ ಇಂದಿಗೆ ಬೇಕಾದ ಗಾಂಧಿ ಕೃತಿ ರಚನೆ ಮಾಡಿದ್ರು. ನಿಷ್ಠೂರ ವಿಮರ್ಶೆಯ ಧ್ವನಿಯಾಗಿದ್ದವು ಅವರ ಕೃತಿಗಳು. ಅವರ ಗಾಂಧಿ ಕಥನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವೂ ಸಿಕ್ಕಿತು. ಅಗಲಿದ ಸಾಹಿತಿಗೆ ನಾಡಿನ ಗಣ್ಯರು, ಲೇಖಕರು ಕಮ್ಮನಿ ಮಿಡಿದಿದ್ದಾರೆ. ಸಮಾಜವಾದಿ ಚಿಂತಕ, ಎಲ್ಲರಿಗೂ ಪ್ರೇರಣೆ ನೀಡುವಂಥ ಲೇಖಕ ನಮ್ಮನ್ನೆಂದು ದೈಹಿಕವಾಗಿ ಅಗಲಿ ಹೋಗಿದ್ದಾರೆ. ಅವರು ಗಾಂಧಿ ಕಥನದ ಸಮಗ್ರ ಕಥನವನ್ನು ನೀಡಿ ಗಾಂಧೀಜಿಯವರ ಬಗ್ಗೆ ಹೊಸ ಪೀಳಿಗೆಯಲ್ಲಿಯೂ ಸಹಿತ ಭಕ್ತಿ ಗೌರವಗಳು ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಹೋದರು. ಆ ಪುಸ್ತಕದ 25ನೇ ಎಡಿಷನ್ನನ್ನು ಬೆಂಗಳೂರೊಳಗೆ ಜೂನ್ದೊಳಗೆ ಬಿಡುಗಡೆ ಮಾಡಬೇಕು ಅಂಥೇಳಿ ಅವರೆಲ್ಲ ವಿಚಾರ ಮಾಡಿ ಪ್ರೋಗ್ರಾಮ್ ಮಾಡಿದರು. ಅದ್ರ ಬಗ್ಗೆ 21ನೇ ತಾರೀಕಿಗೆ ನಾವು ಅವರು ಕೂಡಿ ನಿರ್ಣಯ ಮಾಡುವಂಥ ಒಂದು ಪ್ರಸಂಗ ಇತ್ತು. 21ಕ್ಕೆ ನಾವು ಬರೋರಿದ್ವಿ. ದುರ್ದೈವ, ದೇವರ ಇಚ್ಛೆ 19ಕ್ಕೆ ಬರುವ ಹಾಗೆ ದೇವರು ಮಾಡಿದರು. ಅವರು ನಮ್ಮನ್ನು ದೈಹಿಕವಾಗಿ ಅಗಲಿ ಹೋಗಿದ್ದಾರೆ. ಆದರೆ ಅವರ ಸಾಹಿತ್ಯದಿಂದ, ಅವರ ಬರವಣಿಗೆಗಳಿಂದ, ಅವರ ವಿಚಾರಗಳಿಂದ ಯಾವಾಗಲೂ ನಮ್ಮಲ್ಲಿ ಜೀವಂತವಾಗಿರ್ತಾರೆ. ಗ್ರಾಮೀಣ ಬದುಕು ಭಾಳ ಹಸನಾಗಬೇಕು. ಗಾಂಧೀಜಿಯ ಕನಸಿನ ಗ್ರಾಮ ಸ್ವರಾಜ್ಯ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅನುಷ್ಠಾನಗೊಳ್ಳಬೇಕು ಅಂಥೇಳಿ ಅವ್ರದ್ದೊಂದು ಹಿರಿದಾದ ಬಯಕೆ ಇತ್ತು. ಅದನ್ನು ಈಡೇರಿಸುವಲ್ಲಿ ನಾವೆಲ್ಲರೂ ಸಮರ್ಪಿತ ಕೆಲಸ ಮಾಡಿದ್ವಿ ಅಂದರೆ ಅವರಿಗೆ ಯೋಗ್ಯ ಶ್ರದ್ಧಾಂಜಲಿಯನ್ನು ಕೊಟ್ಟಂಗಾಗುತ್ತೆ. ಆ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ. ಡಿ.ಎಸ್. ನಾಗಭೂಷಣ್ ಅವರ ದೈಹಿಕ ಅಗಲಿಕೆ ಕರ್ನಾಟಕದ ಸಮಾಜವಾದಿಯ ದೊಡ್ಡ ಕೊಂಡಿ, 4ನೇ ತಲೆಮಾರಿನ ಡಿ.ಎಸ್. ನಾಗಭೂಷಣ್ ಅವರ ಅಗಲಿಕೆ ಸಾಹಿತ್ಯ ಲೋಕಕ್ಕೆ, ಸಮಾಜಕ್ಕೆ ಈ ಸಂದರ್ಭದಲ್ಲಿ ಗಾಂಧಿ ತತ್ವದವನ್ನು ಪ್ರತಿಪಾದಕರಾಗಿದ್ದಂಥ ನಾಗಭೂಷಣ್ ಅವರ ಅಗಲಿಕೆ ನಮಗೆಲ್ಲರಿಗೂ ಭಾಳ ದೊಡ್ಡ ಆಘಾತವನ್ನು ತಂದಿದೆ. ಸಮಾಜವಾದಿಗಳು, ಸಮಾಜವಾದ ಸಿದ್ಧಾಂತ,
ಆ ಸಾಹಿತ್ಯ ಚಿಂತನೆ ಸಮಾಜಕ್ಕೆ ತಿದ್ದಿ ತೀಡಿ ವಿಚಾರಧಾರೆಗಳನ್ನು ಕೊಡ್ತಿದ್ದಂಥ ಅತ್ಯಂತ ದೊಡ್ಡ ಶಕ್ತಿ ಮತ್ತು ಶಕ್ತಿಯ ಕೇಂದ್ರ ಆಗಿದ್ದಂಥವರು ನಾಗಭೂಷಣ. ಇವರ ಅಗಲಿಕೆ ಕೇವಲ ಚಿಂತಕರಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಅಗತ್ಯ ಇತ್ತು ಇವತ್ತು. ಈ ಸಂದರ್ಭದಲ್ಲಿ ಅವರ ಸಾಹಿತ್ಯವೇ ನಮಗೆ ಮುಂದಿನ ಆದರ್ಶಗಳು, ಗಾಂಧಿ ತತ್ವ ಸಿದ್ಧಾಂತಗಳು, ಲೋಹ್ಯ ಅವರ ಚಿಂತನೆಗಳು, ಸಮಾಜವಾದಿ ಆರ್ಥಿಕ ನೀತಿಗಳನ್ನು, ರಾಜನೀತಿಯನ್ನು, ಪ್ರಭುತ್ವವನ್ನು ಸರಿದಾರಿಗೆ ತರ್ತಕ್ಕಂಥ ಸಂದರ್ಭದಲ್ಲಿ ನಾಗಭೂಷಣ ನಮ್ಮನ್ನು ಅಗಲಿರುವುದು ಭಾಳ ದೊಡ್ಡ ಆಘಾತ ತಂದಿದೆ. ಅವರಿಗೆ ಇಡೀ ಕರ್ನಾಟಕದ ಭಾರತದ ರೈತರ ಪರವಾಗಿ ದೊಡ್ಡ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಅವರ ಬರಹಗಳ ಮೂಲಕ ನಾವೆಲ್ಲರೂ ಮುಂದಿನ ಅವರ ಮಾರ್ಗವನ್ನು ಅನುಷ್ಠಾನ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಹಾಗೆಯೇ ಅವರ ಕುಟುಂಬಕ್ಕೆ ಈ ಅಗಲಿಕೆಯ ಶಕ್ತಿಯನ್ನು ತಡ್ಕೊಳ್ಳುವ ಶಕ್ತಿಯನ್ನು ಕೊಡಲಿ, ನಾವೆಲ್ಲರೂ ಅವ್ರ ಜೊತೆಗೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನಾಗಭೂಷಣ್ಣವರು ಈ ಸಮಾಜವಾದಿ ಚಿಂತನೆಗಳಲ್ಲಿ ನನಗೆ ಒಂದು ರೀತಿ ಇನ್ಸ್ಪಿರೇಷನ್ ಅವರು. ಅದರಲ್ಲೂ ಹೊಸ ಮನುಷ್ಯ ನಾನು ಓದಲಿಕ್ಕೆ ಶುರು ಮಾಡಿದ್ಮೇಲಂತೂ ನಾನು ಯಾವ ರೀತಿ ಅದನ್ನು ವಿವರಿಸ್ಬೇಕೋ ಗೊತ್ತಾಗ್ತಿಲ್ಲ, ಅಷ್ಟು ನಾನು ಅದರಲ್ಲಿ ತಲ್ಲೀನ ಆಗಿಬಿಟ್ಟೆ. ಕೊನೆಗೆ ಅವ್ರನ್ನ ಶಿವಮೊಗ್ಗ ಅವರು ಯಾವುದೇ ಒಂದು ಜಾಹೀರಾತು ತಗೊಳ್ಳದೆ ಆ ಪತ್ರಿಕೆ ನಡೆಸ್ತಾ ಇದ್ದಿದ್ದು. ಕೊನೆಗೆ ನಾವು ಒಂದು 500 ರೂಪಾಯಿ ಕಳಿಸ್ಬೇಕಾದ್ರೆ 10 ಸಾರಿ ಯೋಚನೆ ಮಾಡಿ ಕಳಿಸ್ತಾಯಿದ್ವಿ ಅವರಿಗೆ, 500 ಅಥವಾ 1000 ರೂಪಾಯಿ. ನಾನು ಮೆಂಬರ್ಸ್ನ ಭಾಳ ಮಾಡಿಕೊಟ್ಟೆ ಅವರಿಗೆ, ಯಾಕಂದರೆ ಅದು ಉಳಿಲಿ, ಆ ಪತ್ರಿಕೆ ಉಳಿಬೇಕು ಜೀವಂತವಾಗಿ ಅಂತ. ಇವತ್ತು ಈ ಸೊಸೈಟಿಲಿ ಈ ಸಮಾಜದಲ್ಲಿ ಏನಾದರೂ ಒಂದು ರೀತಿ ಸೈದ್ಧಾಂತಿಕವಾದ ಯಾವುದೇ ಚಟುವಟಿಕೆ ಮಾಡಬೇಕು ಅನ್ನೋದಾದರೆ ಅದು ಒಂದು ರೀತಿ ಮಾರ್ಗದರ್ಶಿ, ಅದು ಹೊಸ ಮನುಷ್ಯ ಪತ್ರಿಕೆ. ಅವರು ಕೂಡ ಹಂಗೆ ಬದುಕಿದ್ರು. ಆಮೇಲೆ ಆ ಗಾಂಧಿ ಕಥನ ಏನು ತಂದ್ರಲ್ಲ ಅವರಿಗೆ, ಅದ್ಭುತವಾದ ಪುಸ್ತಕ ಅದು. ಅದಕ್ಕೆ ಪ್ರಶಸ್ತಿಗೆ ಗೌರವ ಬಂದಿದೆ ಅಷ್ಟೇ, ಅದಕ್ಕೆ ಪ್ರಶಸ್ತಿ ಕೊಟ್ಟು ಅಂಥ ಉತ್ತಮವಾದ ಪುಸ್ತಕ ಅದು. ನಾನು ನಮ್ಮ ಭಕ್ತರಹಳ್ಳಿ ಶಾಲೆಯಲ್ಲಿ ಅದನ್ನು ಈಗಾಗಲೇ ಒಂದು 8-10 ಕಾಪಿ ಖರೀದಿ ಮಾಡಿಟ್ಟಿದ್ದೇನೆ, ಟೀಚರ್ಸ್ ಓದಲಿ ಅಂತ. SLC ಮಕ್ಕಳಿಗೂ ಕೆಲವರಿಗೆ ಭಾಳ ಈ ಓದಿನ ಹವ್ಯಾಸ ಇರುವಂಥವ್ರಿಗೆ ಒಂದೊಂದು ಪುಸ್ತಕನೂ ಕೂಡ ಕೊಟ್ಟು ಕಳಿಸಿದ್ದೀನಿ. ಅಂದರೂ ನಾವು ಒಳ್ಳೆ ವ್ಯಕ್ತಿನ ಕಳ್ಕೊಂಡ್ವಿ ಇವತ್ತು. ಸಮಾಜದಲ್ಲಿ ಸೈದ್ಧಾಂತಿಕವಾಗಿ ಸಮಾಜನ ಕಟ್ಟುವಂಥ ಒಬ್ಬ ಬೃಹತ್ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಅವರು ಇವತ್ತು ಕಣ್ಮರೆ ಆಗಿರೋದು ನಿಜಕ್ಕೂ ಭಾಳ ನೋವಿನ ಸಂಗತಿ. ನನಗೆ ತಡೀಲಿಕ್ಕಾಗಲಿಲ್ಲ. ಬೆಂಗಳೂರಿನಲ್ಲಿ ಬೆಳಗ್ಗೆ ನನಗೆ 10 ಗಂಟೆಗೆ ಮಾಹಿತಿ ಸಿಕ್ತು. ಹೇಗೆ ಎಷ್ಟು ಸಂಕಟ ಆಯಿತು ಅಂದರೆ ನನಗೆ ಏನಾದರೂ ಮಾಡಿ ತಲುಪಬೇಕಲ್ಲ, ಅಂತಿಮ ದರ್ಶನ ಮಾಡಬೇಕಲ್ಲ ಅಂತಂದಾಗ ನನ್ನ ಹೆಂಡತಿ ಡಾಕ್ಟರ್ ರವಿಕಲಾ, ಅವರು ಕೂಡ ಸಾಹಿತ್ಯ ಪ್ರೇಮಿ, ಸಾಹಿತ್ಯ ವ್ಯಕ್ತಿ ಆಗಿದ್ದ. ಅವರು ಕೂಡ ಇಲ್ಲ ಹೋಗೋಣ, ಹಂಗಿದ್ರೆ ಏನಾರು ಮಾಡಿ ಹೋಗೋಣ, ಇಲ್ಲ ತಲುಪ್ತೀವಾ, ಇರ್ತದ ನಮಗೆ ಅಂತಿಮ ದರ್ಶನ ಪಡೀಲಿಕ್ಕೆ ಆಗುತ್ತಾ ಅಂತ ಯೋಚನೆ ಮಾಡಿದಾಗ ನನಗೆ ಕೂಡಲೇ ನೆನಪಿಗೆ ಬಂದಿದ್ದು ಪ್ರೊಫೆಸರ್ ಶಿವರಾಜ್ ಅವರು. ಅವ್ರಿಗೊಂದು ಮಾತು ಹೇಳಿದೆ, ಇಲ್ಲ ಬನ್ನಿ ನೀವು ಬರೋವರೆಗೂ ಏನಾದ್ರು ಮಾಡಿ ನಾನು ಹೇಳ್ತೀನಿ, ಸವಿತಾ ಅವ್ರಿಗೆ ಮಾತಾಡ್ತೀನಿ ಅಂತಂದರು. ಹಾಗಾಗಿ ನಾನು ಇವತ್ತು ಅವರ ಅಂತಿಮ ದರ್ಶನ ಪಡೆಯೋಂಗಾಯಿತು. ಆದರೂ ಆ ನೋವಿನ್ನೂ ಮರೆಯಾಗಕ್ಕೆ ಭಾಳ ದಿನ ತಗೊಳ್ತದೆ ನೋವು. ಅಂಥ ವ್ಯಕ್ತಿನ ಕಳ್ಕೊಂಡಿದ್ದೀವಿ ನಾವು. ಬಹುಶಃ ಇದನ್ನು ಬೇರೆ ಯಾರೂ ತುಂಬಲಾರೇನೋ. ಒಂದು ನಿದರ್ಶನ ಹೇಳೋದಾದರೆ, ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಪತ್ರಿಕೆಗೆ, ಅದರಲ್ಲೂ ನಾಗಭೂಷಣ್ಣವ್ರಿಗೆ ಒಂದು 2 ಕೋಟಿ ಕೊಡ್ಲಿಕ್ಕೆ ಮುಂದೆ ಬಂದರವರು. ಪತ್ರಿಕೆಯನ್ನು ಚೆನ್ನಾಗಿ ಬೆಳೆಸು ನೀನೊಂದು, ಅವ್ರು ಹಿಂಗೆ ಏಕವಚನದ ಸ್ನೇಹಿತರು ಅವರಿಬ್ಬರೂ, ನಾನು ಸಾಕ್ಷಿ ಇದಕ್ಕೆ. ಆಗ ಅವರೇ ನಿನ್ನ ದುಡ್ಡು ಯಾವನಿಗೆ ಬೇಕು, ಯಾರು ಹೇಳ್ತಾರೆ ಈಗಿನ ಕಾಲದಲ್ಲಿ, ನಿನ್ನ ದುಡ್ಡು ಯಾವನಿಗೆ ಬೇಕು, ನನಗೆ ಗೊತ್ತು ಪತ್ರಿಕೆ ಹೆಂಗೆ ನಡೆಸೋದು. ಅಂಥ ಸ್ವಾಭಿಮಾನ ನನಗೆ ಆಶ್ಚರ್ಯ ಉಂಟು ಮಾಡುವಂಥ ವಿಚಾರ. ಎಂತೆಂಥವ್ರು ಇವತ್ತು ಕಾಯ್ತಿರ್ತಾರೆ ದುಡ್ಡು ಸಿಕ್ಕಿದ್ರೆ ಸಾಕು ಅಂತ. ಆದರೆ ಕೆಲವು ಮೌಲ್ಯಗಳನ್ನು ಅವ್ರು ಬಿಟ್ಟಂಥದ್ದು ಇದೆಯಲ್ಲ, ಇದು ಇಟ್ಕೊಂಡಿದ್ದಂಥದ್ದು, ಆಮೇಲೆ ಈಗ ಬಿಟ್ಟೋಗಿರೋವಂಥದ್ದು, ನಿಜಕ್ಕೂ ಆ ಮೌಲ್ಯಗಳು ಎಂದೆಂದಿಗೂ ಕೂಡ ಪ್ರಸ್ತುತ ಅಂತ ನನಗನ್ನಿಸ್ತಾ ಇದೆ. ಎಂದೂ ಕೂಡ ಅಪ್ರಸ್ತುತ ಆಗೋದೇ ಇಲ್ಲ ಅವು. ಇದು ಅವ್ರ ಬಗೆಗಿನ ಅಭಿಪ್ರಾಯ. ಆ ಸಂಘಟನ ವಿವರಿಸಲಿಕ್ಕೆ ಆಗೋದಿಲ್ಲ ಛತ್ರ. ನನಗಂತೂ ಕಂಠ ತುಂಬಿ ಬಂದಿದೆ. ನನಗೆ ಒಂದು ಭಯ, ಎಷ್ಟು ಸ್ಪೀಡ್ನಲ್ಲಿ ಬಂದೆ ಅಂದರೆ, ಈ ಕೆಟ್ಟ ಟ್ರಾಫಿಕ್ನಲ್ಲಿ ಅರಸೀಕೆರೆಯಿಂದ ನಾನು ಬಂದಿದ್ದು ರಿಸ್ಕಿ ಜರ್ನಿ. ನನ್ನ ಹೆಂಡತಿ ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ದರು ಮುಂದುಗಡೆ, ಹಾಗೆ ಬಂದೆ. ಅದೊತ್ತು ಏನಾದರೂ ಮಾಡಿ ಅಂತಿಮ ದರ್ಶನ ಪಡಿಲೇಬೇಕಾಯ್ತು. ಅವರೊಂದಿಗಿನ ಆ ಸ್ನೇಹ ನಿಜಕ್ಕೂ ನನಗೆ ಅಂತಿಮ ದರ್ಶನ ಸಿಕ್ಕಂಗೆ ಮಾಡ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಏನೇ ಆಗಲಿ, ವಿ ಲಾಸ್ಟ್ ಎ ಗುಡ್ ಪರ್ಸನ್, ವೆರಿ ಗುಡ್ ಪರ್ಸನ್. ಈ ದಿನ ನಮ್ಮೆಲ್ಲರ ಪ್ರೀತಿಯ ಮತ್ತು ಗೌರವದ ಶ್ರೀ
ಶ್ರೀ DS ನಾಗಭೂಷಣ ಅವರು ನಮ್ಮನ್ನು ಅಗಲಿದ್ದಾರೆ. ಇದು ಅತ್ಯಂತ ದುಃಖದ ಸಂಗತಿ ನನ್ನ ಜೀವನದಲ್ಲಾಗಿದೆ. ನಾಗಭೂಷಣ ಅವರ ನಿರ್ಗಮನದಿಂದ ಕನ್ನಡ ಲೋಕದ ಅತ್ಯಂತ ನಿಷ್ಠುರ ಧ್ವನಿಯೊಂದು ಕಣ್ಮರೆಯಾಗಿದೆ. ಇವತ್ತು ಈ ದೇಶ ಎದುರಿಸ್ತಾ ಇರತಕ್ಕಂತಹ ರಾಜಕೀಯ ಪರಿಸ್ಥಿತಿಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಿರೋಂತಹ ಕೆಲವೇ ಜನರಲ್ಲಿ ನಾಗಭೂಷಣ ಅವರಾಗಿದ್ದರು. ಅವ್ರನ್ನ ಕಳ್ಕೊಂಡು ನಾವು ಬಹಳ ದೊಡ್ಡ ತಬ್ಬಲಿಯಾಗಿದ್ದೀವಿ ಅಂತ ನನಗನ್ನಿಸ್ತದೆ. ನಾಗಭೂಷಣ್ ಅವರು ನಮಗೆ ಒಂದು 2-3 ವರ್ಷದಿಂದ ಹೆಚ್ಚಾಗಿ ಪರಿಚಯ ಆಗಿದ್ದು, ಮುಂಚೆಯಿಂದ ಗೊತ್ತಿತ್ತು, ಆದರೆ ಒಡನಾಟ ಬೆಳೆದಿದ್ದು ಈಗ 2-3 ವರ್ಷದಿಂದ. 70 ವರ್ಷದ ಅವರ ಬದುಕು ನಿಜವಾಗ್ಲೂ ಸಾರ್ಥಕ್ಯದ ಬದುಕು. ನಾವು ಅವರು ಏನು ಸಾಧನೆ ಮಾಡಿದ್ದಾರೆ ಅದರಲ್ಲಿ ಒಂದು 10% ಮಾಡಿದ್ರೂ ಅದು ಅರ್ಥ ಬರುತ್ತೆ ಇಂಥವ್ರ ಬದುಕಿಗಾದರೂ. ಅವ್ರ ಬಗ್ಗೆ ಹೆಚ್ಚು ಹೇಳೋದೇನೂ ಇಲ್ಲ. ಗಾಂಧಿ ಕಥನದ ಮೂಲಕ ಒಂದು ವಿಶಿಷ್ಟವಾದ ಅರ್ಥಪೂರ್ಣವಾದ ಒಂದು ಕೃತಿಯನ್ನು ಹಿಂದೆ ಬಿಟ್ಟು ಹೋಗಿದ್ದಾರೆ. ಭಾಳ ನಿಷ್ಠುರವಾದಿ, ಕಠೋರ ಶಿಸ್ತನ್ನು, ಎಸ್ಪೆಷಲಿ ಆರ್ಥಿಕ ಇದರಲ್ಲಂತೂ ಕಠೋರ ಶಿಸ್ತನ್ನು ಅಳವಡಿಸ್ಕೊಂಡವರು. ಅದು ನಾವು ಊಹೆನೂ ಮಾಡೋಕ್ಕಾಗಲ್ಲ. ಆದರೆ ಅವರು ಎಷ್ಟೇ ಅವರ ಸಿಟ್ಟು ಸೆಡವು ಅದರ ಹಿಂದೆ ಅತ್ಯಂತ ಪ್ರೀತಿಯ ಮನಸ್ಸು ಅವರು ಇರ್ತಿತ್ತು. ಯಾವಾಗ ಮನೆಗೆ ಹೋದ್ರೂ ಅದು ಅವ್ರ ಜೊತೆ ಒಡನಾಟ ಇದ್ದವ್ರಿಗೆ ಹೆಚ್ಚಾಗಿ ಗೊತ್ತಾಗ್ತದೆ. ಹೆಚ್ಚಿನವರು ಅವ್ರ ಕೋಪ ಜಾಸ್ತಿ ಅಂತಾರೆ, ಆದರೆ ಹಿಂದಿರೋ ಪ್ರೀತಿ ಹತ್ತಿರದವ್ರಿಗೆ ಮಾತ್ರ ಗೊತ್ತು. ಸವಿತಾ ನಾಗಭೂಷಣ್ ಅವರು ಅಷ್ಟೇ, ಅತ್ಯಂತ ಅಕ್ಕರೆಯಿಂದ ಅವ್ರನ್ನ ನೋಡ್ಕೊಂಡಿದ್ದಕ್ಕೆ ನಾವು ಇಷ್ಟು ದಿವಸ ಅವ್ರನ್ನ ಇದ್ವಿ. ಅವರ ಸಾವು ನಮ್ಮ ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ನನ್ನ ಅಭಿಪ್ರಾಯ. ನಾಗಭೂಷಣ್ ಸರು ನನಗೆ ಆಕಾಶವಾಣಿಯಲ್ಲಿ ಇದ್ದಾಗಲಿಂದನೂ ಪರಿಚಯ. ಅವರು ನಾನು ಕಂಡ ಗಾಂಧಿ ಅಂತಲೇ ಹೇಳಬೇಕು. ಯಾಕೆಂದರೆ ಅವರು ಏನು ನುಡಿತಾಯಿದ್ರು ಅದರಂತೆ ನಡ್ಕೋತಾಯಿದ್ರು. ನನ್ನ ಲೈಫಲ್ಲಿ ಆ ಥರದ ವ್ಯಕ್ತಿತ್ವನ ನೋಡೇ ಇಲ್ಲ ನನ್ನ ಲೈಫಲ್ಲಿ. ನಾವೆಲ್ಲ ಏನೋ ಮಾತಾಡ್ತೀವಿ ಅಷ್ಟೇ, ಬಟ್ ನುಡಿದಂತೆ ಅವ್ರು ಏನು ಹೇಳ್ತಾಯಿದ್ರು ಅದರಂತೆ ನಡೀತಾಯಿದ್ರು. ತುಂಬ ಕ್ಲೀನ್ ಹ್ಯಾಂಡು, ಭಾಳ ಸ್ವಚ್ಛ, ಭಾಳ ಪಂಕ್ಚುಯಲ್ಲು. ಇಷ್ಟು ಗಂಟೆಗೆ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಆ ಟೈಮ್ನಲ್ಲಿ ಆಗಲೇಬೇಕು, ಇಲ್ಲಾಂದರೆ ಯಾರು ಮುಖಾಮುಖಿ ನೋಡ್ತಿರಲಿಲ್ಲ, ಬೈದ್ಬಿಡೋರು. ನಿಷ್ಠುರವಾದಿ, ಭಾಳ ಅತ್ಯುತ್ತಮವಾದ ನಾಲೆಡ್ಜಿನ ಹೊಂದಿರತಕ್ಕಂಥ ವ್ಯಕ್ತಿತ್ವ. ಆ ಥರದ ವ್ಯಕ್ತಿತ್ವ ನಮ್ಮ ನಾಡಿಗೆ ಮತ್ತೆ ಅಂಥವ್ರು ಸಿಗ್ತಾರೋ ಇಲ್ವೋ ಅಂತ ನನಗೆ ಡೌಟ್ ಇದೆ. ಆ ಥರ ನುಡಿದಂತೆ ನಡೆಯೋ ವ್ಯಕ್ತಿಯನ್ನು ನಾನು ಅವ್ರು ನನಗೆ ಭಾಳ ಅಟ್ರಾಕ್ಷನ್ ಆಗಿದ್ದು ಅವರ ನಡತೆ. 100% ಪ್ಯೂರ್ ವ್ಯಕ್ತಿತ್ವ ಅದು ದೇವರೇ. ನಾಗಭೂಷಣ ಅಂದರೆ ನಾವು ದೇವ್ರ ಥರನೇ ಅವ್ರನ್ನ ನೋಡ್ತಾ ಇದ್ವಿ. ಯಾಕಂದರೆ ಅವರು ಬೈದರೆ ಬೈಸ್ಕೊತಾ ಇದೆ, ಹೊಡೆದ್ರೆ ಓಡಿಸ್ಕೊತಾ ಇದೆ, ಅದು ಆಶೀರ್ವಾದ ಅಂತ ಟ್ರೀಟ್ ಮಾಡ್ತಾ ಇದ್ವಿ. ನಮಗೆ ಇವತ್ತು ನಮಗೆ ನಾಗಭೂಷಣ್ ಸರು ಆಶೀರ್ವಾದ ನನ್ನ ಹೃದಯದಲ್ಲಿದ್ದಾರೆ. ಅವರು ನಾಗಭೂಷಣ್ ಸರು ಅವ್ರು ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನಾವು. ತುಂಬ ಕಷ್ಟ ಅವ್ರು ಹೇಳೋದೆಲ್ಲ ಫಾಲೋ ಮಾಡೋಕ್ಕೆ, ಬಟ್ ಫಾಲೋ ಮಾಡೋಕ್ಕೆ ನಾನು ಶ್ರದ್ಧಾ ಭಕ್ತಿಗಳಿಂದ ಅವ್ರು ಟ್ರೈ ಮಾಡ್ತಾ ಇದ್ದೀನಿ. ಅವ್ರು ಮುಂಚಿನಿಂದ ನನಗೆ ಗುರುಗಳ ಥರ. ಅವರು ಆಕಾಶವಾಣಿಯಲ್ಲಿ ನಾನು ಜಾಬಿಗೆ ಬಂದಾಗ ಆಗಿಂದ ನನಗೆ ಅವರು ವೈಯಕ್ತಿಕವಾಗಿ ನನ್ನ ಪರ್ಸನಲ್ ಆಗಿ ನನಗೆ ಬಹಳ ಆತ್ಮೀಯರಾಗಿ ನನಗೆ ಗುರುಗಳ ಥರ ನನ್ನ ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಾನು ನೊಂದು ಟೈಮ್ನಲ್ಲಿ ನನಗೆ ಅಡ್ವೈಸ್ ಮಾಡಿದ್ದಾರೆ. ನನಗೆ ಆ ಥರ ದೇವ್ರ ಥರ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಗಾಂಧಿ ಯಾವ ಥರ ಇದ್ದರು ಲೈಫಲ್ಲಿ ಅದೇ ಥರ ಇವ್ರೂ ಒಂದು ಚೂರು ವ್ಯತ್ಯಾಸ ಇಲ್ಲ. ಗಾಂಧಿನ ಫಾಲೋ ಮಾಡಿದ್ದಾರೆ ಇವರು. ಗಾಂಧಿ ಅಂತಲೇ ಹೇಳಬೇಕು. ನುಡಿದಂತೆ ನಡೆಯುವ ವ್ಯಕ್ತಿತ್ವ ಏನಾದರೂ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸೋದಾದರೆ ನಾಗಭೂಷಣ್ ಸರ್ ಅವ್ರ ಥರ, ಮತ್ತು ನಮಗೆ ಈ ಸಮಾಜಕ್ಕೆ ಅವ್ರ ಥರ ಸಮಾಜವನ್ನು ತಿದ್ದ ಅಂತ ಅವ್ರು ಎಂತೆಂಥ ಅವ್ರದ್ದು ಎಡಿಟೋರಿಯಲ್ ಓದಿದಾಗ ನಾನು ಭಾಳ ಮೋಟಿವೇಟ್ ಆಗ್ತಿದ್ದೆ, ಇನ್ಸ್ಪೈರ್ ಆಗ್ತಿದ್ದೆ. ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಮೊನ್ನೆ ರಾತ್ರಿನೂ ಮಾತಾಡಿದ್ದೆ ನಾನು ಅವ್ರ ಜೊತೆ. ಅಂಥ ವ್ಯಕ್ತಿತ್ವವನ್ನು ಇವತ್ತು ಕಳ್ಕೊಂಡಿದ್ದೀವಿ. ನಮ್ಮ ಸಮಾಜಕ್ಕೆ ಅಂಥವ್ರದ್ದು ಆತ್ಮ ನಮಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಬಯಸ್ತೇನೆ. ಅವ್ರಿಗೆ ತುಂಬ ಹೃದಯವಾದ ನಮಗೆಲ್ಲ ಕೊಟ್ಟಂಥ, ನಮಗೆಲ್ಲ ಮಾರ್ಗದರ್ಶನ ಮಾಡಿದಂಥ ಅವರ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅಂಥ ವ್ಯಕ್ತಿತ್ವ ಮತ್ತೆ ಹುಟ್ಟಿ ಬರಲಿ ನಾಗಭೂಷಣ್ ಸರು. ಈ ಸಮಾಜಕ್ಕೆ ಇವತ್ತಿನ ದಿವಸಕ್ಕೆ ನಾಗಭೂಷಣ್ ಸರ್ ತೀರಾ ಅಗತ್ಯ ಇದ್ದಾರೆ. ತುಂಬ ನಾನು ಹತ್ತಿರದಲ್ಲಿ ನೋಡಿದ್ದೀನಿ ಅವ್ರಿಗೆ. ಅವ್ರ ಥರ ವ್ಯಕ್ತಿತ್ವ ನಾನೆಲ್ಲೂ ನೋಡೇ ಇಲ್ಲ ಇಷ್ಟು ಲೈಫಲ್ಲಿ, ಇಷ್ಟು ಸರ್ವೀಸಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಅಂಥ ವ್ಯಕ್ತಿತ್ವ ನಮಗೆ ಬೇಕು, ಸಮಾಜಕ್ಕೆ ಬೇಕು. ಇವತ್ತು ಹಿಂದಿಗಿಂತಲೂ ಇಂದು ಅವರ ಪ್ರಸ್ತುತತೆ ತುಂಬ ಅಗತ್ಯ ಇದೆ. ಅವ್ರದ್ದು ಅಂಥವರ ಆಲೋಚನೆಗಳು ನಮ್ಮ ಸಮಾಜಕ್ಕೆ ಅಗತ್ಯ ಇದೆ. ನಾನು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾಯಿದ್ದೀನಿ. ತುಂಬ ಕಷ್ಟ ಅವರ ಆಲೋಚನೆಗಳನ್ನ ಫಾಲೋ ಮಾಡೋಕ್ಕೆ. ನಾನು ಶ್ರದ್ಧಾಭಕ್ತಿಗಳಿಂದ ಅವರ ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ಇದೆ ಅಂತ ಭಾವಿಸ್ಕೊಳ್ತಾ ನಾನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸಾಧ್ಯ ಆಗ್ತಾ ಇದೆ ನನಗೆ.
ಕುವೆಂಪು ಒಂದು ಪುನರನ್ವೇಷಣೆ, ಕುವೆಂಪು ಸಾಹಿತ್ಯ ದರ್ಶನ, ಜಯಪ್ರಕಾಶ ನಾರಾಯಣ ಒಂದು ಅಪೂರ್ಣ ಕ್ರಾಂತಿಯ ಕತೆ, ನಮ್ಮ ಶಾಮಣ್ಣ, ಕನ್ನಡದ ಮನಸ್ಸು ಮತ್ತು ಇತರ ಲೇಖನಗಳು ಸೇರಿದಂತೆ ಹಲವು ಮಹತ್ವದ ಕೃತಿಗಳನ್ನ ರಚಿಸಿದ್ರು ಅವರು. ಇಂದು ಅವರು ನಮ್ಮೊಂದಿಗೆ ಕೇವಲ ನೆನಪಾಗಿ ಉಳಿದಿದ್ದಾರೆ. ಇದು ಈ ಕ್ಷಣದ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.